ನಿಮಗೆ ಮುದ್ದೆಗೆ ಅಥವಾ ಅನ್ನಕ್ಕೆ ರುಚಿ ರುಚಿಯಾದ ಒಂದು ಸಾರು ಬೇಕಂದ್ರೆ ಈ ರೆಸಿಪಿಯನ್ನು ಫಾಲೋ ಮಾಡಿ. ನಿಮಗೆ ಇಷ್ಟ ಆಗಬಹುದು. ಈ ರೆಸಿಪಿಗೆ ಇಂಟ್ರೊಡಕ್ಷನ್ನೇ ಬೇಕಾಗಿಲ್ಲ, ಅಷ್ಟು ಫೇವರೇಟ್ ಎಲ್ರಿಗೂ. ನಮಸ್ಕಾರ ಎಲ್ಲರಿಗೂ, ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ಮೊಸ್ಸೊಪ್ಪು ಅಥವಾ ಮಸದ ಸೊಪ್ಪನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಮೊದಲು ಸೊಪ್ಪನ್ನು ಬೇಯಿಸಿಕೊಂಡು ಮಸದ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಬೌಲ್ ಮಿಶ್ರ ಸೊಪ್ಪು, ಸೋಸಿ 3-4 ಬಾರಿ ತೊಳೆದಿಟ್ಕೊಂಡಿರೋದು, 1 ಕಪ್ ತೊಗರಿಬೇಳೆ 3-4 ಬಾರಿ ತೊಳೆದು ಅರ್ಧ ಗಂಟೆ ನೆನೆಸಿದ್ದು, 3 ಮೀಡಿಯಂ ಗಾತ್ರದ ಟೊಮ್ಯಾಟೊ, 8ರಿಂದ 10 ಹಸಿಮೆಣಸಿನಕಾಯಿ, 1 ದೊಡ್ಡ ಗಾತ್ರದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು, 1/4 ಕಪ್ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಉಪ್ಪು. ಮೊಸಪ್ಪನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ಕುಕ್ಕರನ್ನು ಇಟ್ಟು ಕುಕ್ಕರ್ ಬಿಸಿಯಾದ ನಂತರ 1 ಬೌಲ್ ನೀರನ್ನು ಸೇರಿಸ್ಕೊಳ್ಬೇಕು. ನೀರು ಸೇರಿಸ್ಕೊಂಡ ನಂತರ ಕುಕ್ಕರ್ಗೆ ತೊಳೆದು ನೆನೆಸಿಟ್ಟುಕೊಂಡ ತೊಗರಿಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ತೊಗರಿಬೇಳೆ ಜೊತೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ ಕಾಳು, ಉಪ್ಪು ಎಲ್ಲವನ್ನ ಸೇರಿಸಿ 2 ವಿಷಲ್ ತೆಗೆದುಕೊಳ್ಳೋಣ. ಹೀಗೆ 2 ವಿಷಲನ್ನು ತೆಗೆದುಕೊಂಡು ಕುಕ್ಕರ್ ತಣ್ಣಗಾದ ನಂತರ ನಾವು ಬೇಯಿಸಿಟ್ಟುಕೊಂಡ ಸೊಪ್ಪನ್ನು ಮಸದ್ಕೊಳ್ಬೇಕು. ನಿಮ್ಮ ಹತ್ರ ಈ ಮ್ಯಾಶರ್ ಇಲ್ಲ ಅಂದ್ರೆ ಮಿಕ್ಸಿ ಜಾರ್ಗೆ ಹಾಕಿ ಕೂಡ ಒಂದ್ಸರಿ ತಿರುಗಿಸ್ಕೊಳ್ಬಹುದು. ಈಗ ಈ ಮಸೆದಿಟ್ಟುಕೊಂಡ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮಸೆದುಕೊಂಡ ಸೊಪ್ಪು, 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, 1 ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದು, 1 ಟೀ ಸ್ಪೂನ್ ಸಾಸಿವೆ, 5 ಒಣಮೆಣಸಿನಕಾಯಿ ಮಧ್ಯಕ್ಕೆ ಕಟ್ ಮಾಡಿದ್ದು, 1 ಹಿಡಿ ಕರಿಬೇವು, ಅರ್ಧ ಕಪ್ ಕಾಯಿ ತುರಿ, 1 ಟೀ ಸ್ಪೂನ್ ಉಪ್ಪು. ಈಗ ಈ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋ ವಿಧಾನ: ಮೊದಲು ಒಲೆ ಹಚ್ಚಿ ಅದರ ಮೇಲೆ ಸಾರಿನ ಪಾತ್ರೆಯನ್ನು ಇಟ್ಟು ಪಾತ್ರೆ ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು. ಅಡುಗೆ ಎಣ್ಣೆ ಬಿಸಿಯಾದ ನಂತರ ಸಾರಿನ ಪಾತ್ರೆಗೆ ಸಾಸಿವೆ ಹಾಕಿ ಅದನ್ನು ಸಿಡಿಸಿ ಒಣಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಸೇರಿಸ್ಕೊಳ್ಬೇಕು. ಕರಿಬೇವು ಗರಿಗರಿಯಾಗುವವರೆಗೂ ಬಾಡಿಸ್ಕೊಳ್ಳೋಣ. ಹೀಗೆ ಕರಿಬೇವು ಗರಿಗರಿಯಾದ ನಂತರ ಪಾತ್ರೆಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಹೀಗೆ ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಪಾತ್ರೆಗೆ ತುರಿದಿಟ್ಟುಕೊಂಡ ತೆಂಗಿನಕಾಯಿಯನ್ನು ಸೇರಿಸ್ಕೊಂಡು 2 ನಿಮಿಷ ಬಾಡಿಸ್ಕೊಳ್ಳೋಣ. ತೆಂಗಿನಕಾಯಿಯನ್ನು ಸೇರಿಸಿ ಬಾಡಿಸ್ಕೊಂಡ ನಂತರ ಬಾಣಲೆಗೆ ಮಸದಿಟ್ಟುಕೊಂಡ ಸೊಪ್ಪನ್ನು ಸೇರಿಸ್ಕೊಂಡು ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನ ಸೇರಿಸಿ ಒಂದು ಕುದಿ ತಗೊಂಡ ನಂತರ ಸಾರಿನ ರುಚಿ ನೋಡಿ ಉಪ್ಪು ಬೇಕಾದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬಹುದು, ಖಾರ ಬೇಕಾದಲ್ಲಿ ಖಾರದ ಪುಡಿ ಅಥವಾ ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಬಹುದು, ಹುಳಿ ಬೇಕಾದಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಬಹುದು. ಇಷ್ಟು ಮಾಡಿಕೊಂಡು 5 ನಿಮಿಷ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಮೊಸಪ್ಪು ತಿನ್ನಲು ಸಿದ್ಧ. ಈ ಮೊಸಪ್ಪು ಮುದ್ದೆ ಜೊತೆ, ಅನ್ನದ ಜೊತೆ ತುಂಬಾ ಚೆನ್ನಾಗಿ ಹೊಂದುತ್ತೆ. ನಿಮಗೆ ಬೇಕಾದಲ್ಲಿ ಚಪಾತಿ ಜೊತೆ ಅಥವಾ ಪೂರಿ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು. ಇದೇ ತರಹದ ಅಥೆಂಟಿಕ್ ರೆಸಿಪಿಗಳಿಗಾಗಿ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.